ತಂದಿದೆ ಅಂತ ಮಹಾನರು ಇನ್ನೂ ನಮ್ಮ ಈ ಒಂದು ಇದಕ್ಕೆ ಹುಟ್ಟು ಬರಲಿ, ಮತ್ತೆ ಅವರಿಗೆ ಒಂದು ಒಳ್ಳೆಯ ನಾವು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲ ಮಕ್ಕಳಿಗೆ ಇಲ್ಲಿ ಪ್ರತಿ ವರ್ಷ ನಮ್ಮ ಹರೀಶ್ ಅವರ ಟೀಮು ಅನ್ನದರ್ಪಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ನಿಸ್ವಾರ್ಥ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರೆ ಅವರ ಒಂದು ಸಂಘದ ದುಡ್ಡಲ್ಲೇ ಈ ಒಂದು ಸೇವೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಮತ್ತೆ ಇನ್ನೂ ಎಲ್ಲ ಥರದ ಬೇರೆ ಮೆಂಬರ್ಗಳನ್ನ ನಮ್ಮ ರಾಮಕುಮಾರ್ ಅವರು ಹೇಳ್ದಂಗೆ ಇನ್ನೂ ಒಗ್ಗಟ್ಟಾಗಿ ಇನ್ನೂ ಒಳ್ಳೆಯ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ನಾವು ಇದೇ ಒಂದು ಸಂದರ್ಭ ಕೇಳ್ಕೊತೀವಿ. ನನಗೆ 2 ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಭುವನೇಶ್ವರಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲ ಅಧ್ಯಕ್ಷರು ಮತ್ತೆ ಎಲ್ಲ ಮೆಂಬರ್ಗಳಿಗೆಲ್ಲ ನಾನು ಧನ್ಯವಾದ ಅರ್ಪಣೆ ಮಾಡ್ತೀನಿ ಸರ್. ಹಾಗೇನೆ ತಮಗೂ ಕೂಡ ಇಡೀ ರಾಜ್ಯದಲ್ಲಿರುವಂಥ ಒಂದು ಸಮಾಜ ಸೇವಕರ ಒಂದು ತಮಗೆ ಡಾಕ್ಟರ್ ಪ್ರಶಸ್ತಿ ಬರುತ್ತೆ. ಹಾಗಾಗಿ ಇವತ್ತು ನಮ್ಮ ಬನ್ನೂರಿನ ಹೆಮ್ಮೆಯ ಡಾಕ್ಟರೇಟ್ ತಗೊಂಡಿರುವಂಥ ಒಂದು ಪ್ರಶಸ್ತಿ ಪುರಸ್ಕೃತರು ತಾವು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನನಗೆ ನಮ್ಮ ರೈತ ಬಾಂಧವರ ಆಶೀರ್ವಾದ, ಇಲ್ಲಿಯ ಮಣ್ಣು ಮತ್ತೆ ಇಲ್ಲಿಯ ಈ ನಮ್ಮ ಸರ್ ವಿಶ್ವೇಶ್ವರಯ್ಯನವರ ಅಲ್ಲಿ ನಮ್ಮ ಬರುವಂಥ ಡ್ಯಾಮಿಂದ ಬರುವಂಥ ನೀರಿನ ಒಂದು ವ್ಯವಸ್ಥೆ ಮಾಡಿರುವಂಥ ಅವರ ಒಂದು ಆಶೀರ್ವಾದನ ಕೇಳ್ಕೋಬಹುದು. ನನಗೆ ಇದೆಲ್ಲ ಸಿಕ್ಕಿರೋದು ನಮ್ಮ ರೈತ ಬಾಂಧವರ ಇಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿರೋದು. ನನಗೆ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡು ಕೂಡ ಕೊಟ್ಟರು ಹೊರಗಡೆ ದೇಶದಲ್ಲಿ. ಅಂದರೆ ನಾನು ಈ ಒಂದು ಮಣ್ಣಿನಲ್ಲಿ ಈ ಒಂದು ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸಿರೋದು. ಅಲ್ಲೂ ಕೂಡ ಮಲೇಷ್ಯಾದಲ್ಲೂ ಕೂಡ ನಮ್ಮ ಬನ್ನೂರಿನ ಶಾಪ ಮೂಡಿಸಿದ್ದೀನಿ. ಅಲ್ಲೂ ನನಗೆ ತುಂಬನೇ ಒಂದು ಬನ್ನೂರಿನ ಜನತೆಗೆ ಇಷ್ಟು ಗೌರವಪೂರ್ವಕವಾಗಿ ನೀವು ಇದು ಮಾಡ್ತಾ ಇದ್ದೀರ ಅಂತ ನನಗೆ ಅಲ್ಲಿ ಒಂದು ಅವಾರ್ಡ್ ಕೊಟ್ಟರು. ಐಕಾನಿಕ್ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಅದೆಲ್ಲ ನನಗಲ್ಲ, ನಮ್ಮ ರೈತ ಬಾಂಧವರಿಗೆ ಅದು ಅವಾರ್ಡ್ ಬಂದಿರೋದು. ನಮ್ಮ ಬನ್ನೂರಿನ ಕೀರ್ತಿ ಆ ಹೊರಗಡೆ ಇರುವಂಥ ನಮ್ಮ ಕನ್ನಡಿಗರು ಕೂಡ ಅಲ್ಲಿದ್ದಾರೆ. ಇಲ್ಲಿ ನಮ್ಮ ಮಲೇಷ್ಯಾದಲ್ಲಿ ಅವರು ಕೂಡ ತುಂಬ ಖುಷಿಪಟ್ಟರು. ನಮ್ಮ ಅಲ್ಲಿ ಕರ್ನಾಟಕದ ಒಂದು ಹೆಮ್ಮೆಯ ವಿಷಯ, ಇಲ್ಲಿ ಬಂದು ಅವಾರ್ಡ್ ತಗೊಂಡಿದ್ದೀರಾ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅಲ್ಲಿರೋ ಮಕ್ಕಳಿಗಳಿಗೆ, ಬಡ ಮಕ್ಕಳು, ನಮ್ಮ ಕರ್ನಾಟಕದ ಮಕ್ಕಳಿಗೆ ನನ್ನ ಕೈಲಿ ಆದಷ್ಟು ಅಲ್ಲಿ ಅಳಿಲು ಸೇರಲು ಕೂಡ ಮಾಡಿದಾಗ ಇನ್ನೂ ಖುಷಿಪಟ್ಟರು. ಏನು ಕಾಣಬಹುದು, ನೀವು ಅಲ್ಲೂ ಮಾಡ್ತೀರಾ, ನಮ್ಮ ಬನ್ನೂರು ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ರಾಜ್ಯಾದ್ಯಂತ ಇಲ್ಲಿ ಬಂದು ನಮ್ಮ ಕನ್ನಡಿಗರಿಗೆ ನೀವು ಹೆಲ್ಪ್ ಮಾಡಿ ಹೋಗ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲಿದ್ರು ಕನ್ನಡಾಂಬೆ, ಕನ್ನಡ ಮಾತೆ ನಮಗೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ತಾವು ಕೇಳಿದ್ರು, ಅದಕ್ಕೆ ನಾನು ಇಲ್ಲ ತಾವು ಒಂದು ನಮ್ಮ ಹೆಮ್ಮೆ ಆಗುತ್ತೆ. ತಾವು ಒಂದು ಡಾಕ್ಟರೇಟ್ ಪ್ರಶಸ್ತಿ ತಗೊಂಡಿರೋದು ಜೊತೆಗೆ ನಾನು ಎಲ್ಲ ವೇದಿಕೆಯಲ್ಲಿ ನಿಮ್ಮ ಅದ್ರ ಬಗ್ಗೆ ಕೇಳ್ತೀನಿ ಕೆಲವೊಂದು ವಿಚಾರಗಳ ಬಗ್ಗೆ. ತಾವು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರೋಕೆ ಇದೆಯಾ ಇಂಟ್ರೆಸ್ಟ್ ತಮಗೆ ಅಂತ? ಜನರ ಸೇವೆ, ಜನಾರ್ದನ ಸೇವೆ, ಸೇವೆ ದೇವರ ಪೂಜೆ ನನ್ನ ರಕ್ತದಲ್ಲೇ ಇದೆ. ಮತ್ತು ನಮ್ಮ ತಂದೆಯವರು ಕೂಡ ಸೇವೆ ಮನೋಭಾವನೆ ಇಟ್ಕೊಂಡು ಬಂದಿರುವಂಥವ್ರು. ಅವನ ಮಗನಾಗಿ ನಾನು ನನ್ನ ಉಸಿರು ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ನಾನು ಬರೀ ಜನಗಳ ಸೇವೆ ಮಾಡ್ಕೊಂಡೇ ಇರ್ತೀನಿ. ನಾನು ಯಾವ ರಾಜಕೀಯಕ್ಕೂ ಬರಲ್ಲ. ನನ್ನ ಹತ್ರನೇ ರಾಜಕೀಯದವ್ರು ಬರ್ತಾರೆ. ಜನತಾದಳದವ್ರು ಇರ್ಬೋದು, BJP ಅವರು ಇರ್ಬೋದು, ಮತ್ತು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಅವರು ಇರ್ಬೋದು, ನನ್ನ ಹತ್ರ ಬರ್ತಾರೆ. ನಾನು ಅವ್ರ ಹತ್ರ ಹೋಗೋಂಗಿಲ್ಲ. ಯಾಕೆಂದರೆ ನಾನು ಎಲ್ಲರ ಹತ್ರ ಅದೇ ವಿಶ್ವಾಸ ಪಡ್ಕೊಂಡಿದ್ದೀನಿ. ಜನರ ಸೇವೆ, ಜನಾರ್ದನ ಸೇವೆ. ನಾನು ನನ್ನ ಇದು ಯಾವ ಥರದಲ್ಲೂ ನನ್ನ ಇದು ಎಲೆಕ್ಷನ್ಗೆ ನಿಂತ್ಕೊಳ್ಳೋದಾಗಲಿ ಮತ್ತು ಯಾವುದಾದ್ರೂ ಎಲೆಕ್ಷನ್ಗೆ ಕಾಂಪೀಟ್ ಮಾಡೋದಾಗಲಿ ನನ್ನ ಮನಸ್ಸಲ್ಲಿ ಇಲ್ಲ. ಎಲ್ಲ ನಮ್ಮ ರೈತ ಬಾಂಧವರ ಆಶೀರ್ವಾದ ನನ್ನಲ್ಲಿ ಇರುತ್ತೆ ಅಷ್ಟೇ. ನನ್ನ ಭಾವನೆ, ನನ್ನ ಉಸಿರಿರುವವರೆಗೂ ಒಂದು ಅಳಿಲು ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ. ಯಾಕೆಂದರೆ ನಾವಿಲ್ಲಿ ಈ ಒಂದು ಭೂಮಿಗೆ ನಾವೇನು ಮಾಡಿದ್ದೀವಿ, ಏನು ತಗೊಂಡು ಹೋಗ್ತೀವಿ ಜೊತೆಲಿ ಎಲ್ಲ ಬಿಟ್ಟು ಹೋಗ್ಬೋದು. ನನಗೇನೋ ನಿಮ್ಮಂಥವ್ರ ಆಶೀರ್ವಾದ ಇರೋದ್ರಿಂದ ನನಗೆ ಒಂದು ಇಲ್ಲಿ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. ಆ ಭಾಗ್ಯವನ್ನು ನಾನು ತುಂಬಾ ಖುಷಿ ಪಡ್ತೀನಿ. ನನಗೆ ಇದೊಂದು ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಹೇಳ್ತೀನಿ. ಇಲ್ಲಿ ಕರ್ನಾಟಕದಲ್ಲಿ, ಅದು ನಮ್ಮ ಬನ್ನೂರಲ್ಲಿ ನನಗೆ ಈ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ಒಂದು ಅಂಗವಾಗಿ ನಾನು ನಿಮಗೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಯಾವ ಒಂದು ರಾಜಕೀಯದಲ್ಲಿ ನಾನು ನಿಲ್ಲಲ್ಲ. ನನಗೆ ಜನರ ಆಶೀರ್ವಾದ ಮತ್ತು ಜನರ ವಿಶ್ವಾಸ
ಒಂದು ಒಳ್ಳೆಯ ರೀತಿಯಾಗಿ ಇರೋವರೆಗೆ 4 ಜನ ಸರಿ ಅನ್ನೋ ಥರ ಸಂಪಾದನೆ ಮಾಡಬೇಕು ಅನ್ನೋ ಭಾವನೆ ಬಿಟ್ಟರೆ ಇನ್ನು ನನ್ನಲ್ಲಿ ಯಾವ ಒಂದು ಭಾವನೆ ಇಲ್ಲ. ಮತ್ತು ಇನ್ನೊಬ್ಬರ ಹತ್ರ ಏನಾದ್ರು ಸೇವೆ ಮಾಡಿಬಿಟ್ಟು ಅವ್ರ ಹತ್ರ ಪಡ್ಕೋಬೇಕು ಅನ್ನುವಂಥ ನನ್ನಲ್ಲಿ ಆ ಭಾವನೆ ಬಂದಿಲ್ಲ. ನಿಮ್ಮ ಆಶೀರ್ವಾದ ನನಗಿದ್ರೆ ನಾನು ಎಲ್ಲ ಥರದಲ್ಲಿ ಇವತ್ತು ನನಗೆ ಅವಾರ್ಡ್ಗಳು ಕೊಟ್ಟಿದ್ದಾರೆ, ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅದೆಲ್ಲ ಸಲ್ಲಿರೋದು ಏನಂತ ಹೇಳಿದ್ರೆ ನಮ್ಮ ಬನ್ನೂರಿನ ಜನತೆ ನನಗೆ ಆಶೀರ್ವಾದ ಮಾಡೋದ್ರಿಂದ ಅಲ್ಲೂ ಕೂಡ ನನಗೆ ಈ ಪ್ರಶಸ್ತಿ ಕೊಡೋಕ್ಕೆ ನಾನು ತುಂಬ ಬದ್ಧನಾಗಿದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಮೈಸೂರಿನಲ್ಲಿ ನನಗೆ ಅಲ್ಲಿ ಕಲಾಮಂದಿರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಬೇಸು ನಮ್ಮ ರಾಮ್ ಸಾಮಣ್ಣ ಇಲ್ಲೇ ಇದ್ದಾರೆ, ಅವರು ನಮಗೆ ಗಾರ್ಡನ್ ಇದ್ದಂಗೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂದ್ರೂ ಒಟ್ಟು ಟಿ ನರಸೀಪುರದಲ್ಲಿ ಅದು ನಾನು ಪ್ರಶಸ್ತಿ ತಗೊಂಡಿರಬೇಕು. ಆ ನಿಟ್ಟಿನಲ್ಲಿ ಇವರೇ ಕೂಡ ನನಗೆ ಹೇಳಿ ನೀವು ಇದಕ್ಕೆ ಅರ್ಹತರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀವು ಟಿ ನರಸೀಪುರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ಅದು ಇದಾಗುತ್ತೆ ಅಂದರೆ ಇವರೇ ನನಗೆ ಹೇಳಿ ಇದನ್ನು ಇಲ್ಲಿ ನನಗೆ ಗಳಿಸಿರೋದು. ನನಗೆ ಅಲ್ಲೂ ಕೂಡ ಜಿಲ್ಲೆದಲ್ಲೂ ನನಗೆ ಸಿಕ್ಕೋ ಒಂದು ಇದು ಸಿಕ್ಕಿದ್ದು ಇವರು ಸಾರಥಿಯಾಗಿ ಇವರೇ ನಮಗೆ ಪ್ರೇರಣೆ ಕೊಟ್ಟಿದ್ದು. ಇವರಿಗೂ ನಾನು ಇವತ್ತು ವಿಶ್ವೇಶ್ವರಯ್ಯನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಾನು ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಪುಣ್ಯ ಅಂತ ತಿಳ್ಕೊತೀನಿ. ರಾಮ್ ಸಾಮಣ್ಣ ಅವರಿಗೆ ಇವತ್ತು ಕೂಡ ನಾನು ಚಿದುರುಡಿಯಾಗಿದ್ದೀನಿ. ನಮಸ್ಕಾರ ಸರ್.